ನಮಸ್ಕಾರ ಸ್ನೇಹಿತರೆ. ಹೊಸ ವರ್ಷ 2025ನೇ ಸಾಲಿನಲ್ಲಿ ಮೋದಿ ನೇತೃತ್ವದ NDA ಕೂಟಕ್ಕೆ ಮತ್ತೊಂದು ಹೊಸ ಪಕ್ಷ ಸೇರ್ಪಡೆ ಆಗಲಿದೆ. ಅಂದ್ರೆ NDA ಬಲ ಮತ್ತಷ್ಟು ಹೆಚ್ಚಲಿದೆ. ಅದರ ನಡುವೆನೆ ಮಹಾರಾಷ್ಟ್ರದಲ್ಲಿ ಒಂದು ದಿಢೀರ್ ಬೆಳವಣಿಗೆ ಆಗಿದೆ. ಸಂಜಯ್ ರಾವತ್ರ ಪಾಲಿಗೆ ಹೊಸ ವರ್ಷ ಹೆಚ್ಚು ಕಡಿಮೆ ಬಹಳ ಕೆಟ್ಟದಾಗಿ ಸ್ಟಾರ್ಟ್ ಆಗಿದೆ. ಯಾವಾಗಲೂ ಮನಸ್ಸಿನಲ್ಲಿ ವಿಷಾಕಾರೋ, ಕೆಟ್ಟದ್ದನ್ನೇ ಯೋಚನೆ ಮಾಡೋ, ಹಿಂದೂ ವಿರೋಧಿ ನೀತಿ ಅನುಸರಿಸೋ ಶಿವಸೇನೆಯ ಸಂಜಯ್ ರಾವತ್ರಿಗೆ ಇಂತಹ ದಿನ ಬರುತ್ತೆ ಅಂತ ಸಾಕಷ್ಟು ಹಿಂದೆನೆ ಮನದಟ್ಟಾಗಿ ಹೋಗಿತ್ತು. ಹಾಗಾದ್ರೆ ಏನಿ ವಿಚಾರ, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ಮಹಾರಾಷ್ಟ್ರದಲ್ಲಿ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣದಲ್ಲಿ 9 ಜನ ಎಂಪಿಗಳಿದ್ದಾರೆ. ಇದೇ 9 ಜನ ಈಗ ಬಿಜೆಪಿಯ NDA ಕೂಟಕ್ಕೆ ಆಲ್ಮೋಸ್ಟ್ ಆಲ್ ಸೇರೋದು ಫಿಕ್ಸ್ ಆಗಿ ಹೋಗಿದೆ. ಇದಕ್ಕೆ ಕಾರಣ ಉದ್ಧವ್ ಠಾಕ್ರೆ ಬಣದ ಶಾಸಕರು ಮತ್ತು ಎಂಪಿಗಳು ಇನ್ನಿಲ್ಲದಂತೆ ಉದ್ಧವ್ ಠಾಕ್ರೆ ಮೇಲೆ ಪ್ರೆಷರ್ ಏರ್ತಾ ಇದ್ದಾರೆ. BMC ಎಲೆಕ್ಷನ್ ಬೇರೆ ಬರ್ತಾ ಇದೆ. ಇಂಡಿ ಕೂಟದಲ್ಲಿ ಇದ್ರೆ BMC ಎಲೆಕ್ಷನ್ ಗೆಲ್ಲೋದಿರ್ಲಿ, ಮುಂಬರುವ ಯಾವ ಎಲೆಕ್ಷನ್ ಗೆಲ್ಲುವ ಮುನ್ಸೂಚನೆಗಳಿಲ್ಲ. ಸಂಜಯ್ ರಾವತ್ ಮಾತು ಕೇಳಿ ಇಷ್ಟು ದಿವಸ ನಮ್ಮ ಭವಿಷ್ಯನ ಹಾಳು ಮಾಡ್ಕೊಂಡಿದ್ದಾಯ್ತು, ಇನ್ನು ಮುಂದೆ ನಾವು ರೆಡಿ ಇಲ್ಲ ಅಂತ ಉದ್ಧವ್ ವಿರುದ್ಧನೇ ಅವರ MLA ಮತ್ತು ಎಂಪಿಗಳು ಸಿಡಿದಿದ್ದಾರೆ. ಸ್ನೇಹಿತರೆ, ಸಂಜಯ್ ರಾವತ್ ಅನ್ನುವ ಬಫೂನ್ ವಿದೂಷಕ ವ್ಯಕ್ತಿಗೆ ಯಾರ ಬಗ್ಗೆ ಯಾವ ರೀತಿ ಪದಪ್ರಯೋಗ ಮಾಡ್ಬೇಕು ಅನ್ನೋ ವಿಚಾರ ಇರ್ಲಿ, ಮಾನಸಿಕ ಸ್ಥಿಮಿತನ ಕಳ್ಕೊಂಡ್ ಬಿಟ್ಟಿದ್ರು. ಉದ್ಧವ್ ಠಾಕ್ರೆಗೆ ಜಿ ಹುಜೂರ್ ಅನ್ನುವ ಬರದಲ್ಲಿ, ಗುರು ಪೂಜೆ ಮಾಡುವ ಬರದಲ್ಲಿ ಶಿವಸೇನೆಗೆ ಈ ಸಂಜಯ್ ರಾವತ್ ಮಾಡಿದ ಡ್ಯಾಮೇಜ್ 1-2? ತನಗೆ ನುಕ್ಸಾನ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಉದ್ಧವ್ ಠಾಕ್ರೆ ಮತ್ತು ಶಿವಸೇನೆಗೆ ತುಂಬಲಾರದ ನಷ್ಟ ಮಾಡಿದ್ದಾರೆ ಈ ವ್ಯಕ್ತಿ. 2.5 ವರ್ಷದ ಹಿಂದೆ ಶಿವಸೇನೆನ 2 ಓಳಾಗುವಂತೆ ಮಾಡಿದ್ದು ಇದೇ ವಿದೂಷಕ ಸಂಜಯ್ ರಾವತ್. ಹೆಚ್ಚು ಕಡಿಮೆ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಈಗ ಅಪ್ರಸ್ತುತ ಅನಿಸ್ಬಿಟ್ಟಿದೆ. ಬಿಜೆಪಿ ಶಿವಸೇನೆ ಶಿಂದೆ ಮತ್ತು NCP ಅಜಿತ್ ಪವಾರ್ ನಂತರ 4ನೇ ಪಾರ್ಟಿಯಾಗಿದೆ ನೋಡಿ ಈಗ ಶಿವಸೇನೆಗೆ ಈ ಸಂಜಯ್ ರಾವತ್ ಇಂದ ಆದ ಡ್ಯಾಮೇಜ್ 1-2? ಅಸಲಿ ಶಿವಸೇನೆ ಹೋಯ್ತು, ಶಿವಸೇನೆಯ ಚಿಹ್ನೆ ಹೋಯ್ತು, ಬಾಳಾ ಸಾಹೇಬ್ ಠಾಕ್ರೆ ಅವರು ಏನು ಲೆಗಸಿ ಸಂಪಾದನೆ ಮಾಡಿದ್ರು ಅದನ್ನು ಕಳ್ಕೊಂಡ್ರು. ಇಷ್ಟೆಲ್ಲ ಆಗಿದ್ದು ಕೇವಲ ಒಬ್ಬ ವ್ಯಕ್ತಿ ಸಂಜಯ್ ರಾವತ್ ಅನ್ನುವ ವಿದೂಷಕರಿಂದ. ಈಗ ಅಳಿದುಳಿದಿರ್ತಕ್ಕಂತಹ ಉದ್ಧವ್ ಠಾಕ್ರೆ ಬಣದ MP ಮತ್ತು MLAಗಳು ಸೋಲಿನ ಸಮಗ್ರ ಕಾರಣಗಳನ್ನ ಈಗ ಸಂಜಯ್ ರಾವತ್ ತಲೆಗೆ ಕಟ್ಟುತ್ತಾ ಇದ್ದಾರೆ. ಸ್ನೇಹಿತರೆ, ನಾನೇ ಹಿಂದೆ ರಿಪೋರ್ಟ್ ಮಾಡಿದ್ದೆ, ಸಂಜಯ್ ರಾವತ್ರನ್ನ ಮಾತೋಶ್ರೀಯಲ್ಲಾದಂತಹ ಶಿವಸೇನೆಯ ಮೀಟಿಂಗ್ ನಲ್ಲಿ ಅವರದ್ದೇ ಕಾರ್ಯಕರ್ತರು ಒತ್ತೊಯ್ದು ಒಂದು ಕೊಠಡಿಯಲ್ಲಿ ಬಂಧಿಸಿದ್ದಾರೆ ಅಂತ. ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಕೇವಲ ಬಂಧಿಸೋದಲ್ಲ, ಸತತ 3 ಗಂಟೆಗಳ ಕಾಲ ಸರಿಯಾಗಿ ಕೂಸ ಕೊಟ್ಟಿದ್ದಾರೆ. 3 ತಾಸು ಕೊಠಡಿಯಲ್ಲೇ ಅನಾಥವಾಗಿದ್ರಂತೆ ಸಂಜಯ್ ರಾವತ್. ಕಾರ್ಯಕರ್ತರಲ್ಲಿ ಅದೆಷ್ಟು ಸಿಟ್ಟಿತ್ತೋ ಏನೋ, ಎಲ್ಲರೂ ತಮ್ಮ ಕೈ ಚಳಕ ತೋರಿಸೋ ಮೂಲಕ ಒಬ್ಬೊಬ್ರು ಒಂದೊಂದು ಧರ್ಮದೇಟು ಕೊಟ್ಟಿದ್ದಾರೆ ಸಂಜಯ್ ರಾವತ್ರಿಗೆ. ಎಷ್ಟೇ ಪಿಟಾಯಿ ಆದ್ರೂ ಕಡಿಮೆನೆ. ಸದ್ಯಕ್ಕೆ ಈಗ ಒದೆ ತಿಂದು ಮೆತ್ತಗಾಗಿ ಹೋಗಿದ್ದಾರೆ ಸಂಜಯ್ ರಾವತ್. ನೀವೆಲ್ಲಾದ್ರೂ ಇತ್ತೀಚಿನ ದಿನಗಳಲ್ಲಿ ಸಂಜಯ್ ರಾವತ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದು, ಶಿವಸೇನೆ ಮತ್ತು ಉದ್ಧವ್ ಠಾಕ್ರೆನ ಸಮರ್ಥನೆ ಮಾಡ್ಕೊಂಡಿದ್ದನ್ನ ನೋಡಿದೀರಾ? ಇಲ್ಲ. ಅದಕ್ಕೆ ಕಾರಣ ಈಗ ಬಿದ್ದಿರ್ತಕ್ಕಂತ ಒದೆಗಳು. ಅದು ಬೇರೆ ಯಾರಿಂದನೂ ಅಲ್ಲ, ತಮ್ಮದೇ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣದ ಕಾರ್ಯಕರ್ತರಿಂದ ಉದ್ಧವ್ ಠಾಕ್ರೆ ಮನೆಯಲ್ಲೇ ಬಿದ್ದಿರೋದು. ಸಂಜಯ್ ರಾವತ್ ಮಾತ್ ಕೇಳಿ ಉದ್ಧವ್ ಠಾಕ್ರೆ ಮಾಡಿದ್ದು 1-2? ಪಾರ್ಟಿನೇ ಮುಳುಗಿಸ್ಬಿಟ್ರು. ಆಗಿನಿಂದ ಶಿವಸೇನೆ ಕಾರ್ಯಕರ್ತರು ಮತ್ತು ನಾಯಕರು ಹೇಳ್ತಾನೆ ಬಂದಿದ್ರು, ನಮ್ಮ ಮತ್ತು ಇಂಡಿ ಕೂಟದ ಸಿದ್ಧಾಂತ ಸರಿ ಹೊಂದೋದಿಲ್ಲ, ಇಲ್ಲಿವರೆಗೂ ಮಾಡಿದ ತಪ್ಪುಗಳು ಸಾಕು, ವಾಪಸ್ ನಾವು NDAಗೆ ಹೋಗೋಣ, ಹಿಂದುತ್ವಕ್ಕೆ ಮರಳೋಣ ಅಂತ ಸುಮಾರು 6 ತಿಂಗಳ ಹಿಂದೆನೆ ಶಿವಸೇನೆಯ ನಾಯಕರುಗಳು ಎಚ್ಚರಿಕೆ ಕೊಟ್ಟಿದ್ರು ಉದ್ಧವ್ ಠಾಕ್ರೆಗೆ. ಸಂಜಯ್ ರಾವತ್ರ ಮಾತು ಕೇಳಿ ಶಿವಸೇನೆಗೆ ಬರಬಾರದ ಸ್ಥಿತಿ ಬಂದಿದೆ, ಬರ್ಬಾದ್ ಆಗೋಗ್ತಾ ಇದೆ. ಇನ್ನೇನು BMC ಎಲೆಕ್ಷನ್ ಬರ್ತಾ ಇದೆ, ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಎಲೆಕ್ಷನ್. ಅದು ಸಾಕಷ್ಟು ಪ್ರತಿಷ್ಠಿತವಾದದ್ದು, ಸಾಕಷ್ಟು ದುಡ್ಡಿರೋದು. ಕಾಂಗ್ರೆಸ್ ಮತ್ತು NCP ಶರದ್ ಪವಾರ್ ಬಣದೊಂದಿಗೆ ಸೇರಿ BMC ಎಲೆಕ್ಷನ್ ಏನಾದ್ರೂ ಎದುರಿಸಿದ್ರೆ ಮತ್ತೊಮ್ಮೆ ಮುಖಭಂಗ, ಕಟ್ಟಿಟ್ಟ ಬುತ್ತಿ ಅಂತ ಶಿವಸೇನೆ ನಾಯಕರ ಎಚ್ಚರಿಸ್ತಾ ಇದ್ದಾರೆ ಉದ್ಧವ್ ಠಾಕ್ರೆಗೆ. MNC ಎಲೆಕ್ಷನ್ ಬಗ್ಗೆ ಮಾತುಕತೆ ನಡೆಯುವ ಸಂದರ್ಭದಲ್ಲಿ ನಂದೆಲ್ಲಿಡ್ಲಿ ನಂದಗೋಪಾಲ ಅಂತೇಳಿ ಸಂಜಯ್ ರಾವತ್ರು ಮಧ್ಯ ಪ್ರವೇಶ ಮಾಡಿದ್ರಂತೆ. ಆಗ ಇದ್ದಕ್ಕಿದ್ದಂಗೆ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ದಾರೆ. ನಿಮ್ಮ ಮಾತು ಕೇಳೇ ಶಿವಸೇನೆಗೆ ಈ ಪರಿಸ್ಥಿತಿ ಬಂದಿತ್ತು ಅಂತ ದರ ಅಂತ ಎಳೆದುಕೊಂಡು ಹೋಗಿ ಒಂದು ರೂಮಿನಲ್ಲಿ ಹಾಕೊಂಡು ಸರಿಯಾಗಿ ರುಬ್ಬಿದ್ದಾರೆ. ಸತತ 3 ಗಂಟೆಗಳ ಕಾಲ ರೂಮಲ್ಲೇ ಕೂಡಾಕಿದ್ರಂತೆ ನೋಡಿ. ಸಂಜಯ್ ರಾವತ್ರಂತೂ ಉದ್ಧವ್ ಠಾಕ್ರೆ ಅವರ ಪಟ್ಟ ಶಿಷ್ಯ. ನೀವು ಕೇಳ್ಬೋದು, ಉದ್ಧವ್ ಠಾಕ್ರೆ ತಡೆಯಬಹುದಿತ್ತಲ್ಲ ಇಷ್ಟೆಲ್ಲ ಒದೆ ಬೀಳ್ತಾ ಇರುವ ಸಂದರ್ಭದಲ್ಲಿ ಅಂತ. ಉದ್ಧವ್ ಠಾಕ್ರೆ
ಸೈಲೆಂಟ್ ಆಗಿ ಒಂದ್ ಕಡೆ ಕೂತ್ ಬಿಟ್ಟಿದ್ರಂತೆ. ಇದನ್ನ ತಡೆಯುವ ಸಾಹಸಕ್ಕೆ ಕೈ ಹಾಕೋಕೆ ಹೋಗಿಲ್ಲ. ಅವರಿಗೂ ಎಲ್ಲೋ ಒಂದ್ ಕಡೆ ಗೊತ್ತಾಗೋಗಿದೆ ಈ ಶನಿಯಿಂದನೇ ಇಷ್ಟೆಲ್ಲ ಆಗಿದ್ದು, ಒದೆ ಬಿದ್ರು ಬೀಳ್ಲಿ ಅಂತೇಳಿ ಸುಮ್ನಾಗ್ಬಿಟ್ಟಿದ್ದಾರೆ. ಯಾವಾಗ ಈ ಒದೆ ಬೀಳೋ ರಾಮಾಯಣ ಆಯ್ತೋ, ಸಂಜಯ್ ರಾವತ್ ಗಾಯಬ್ ಆಗ್ಬಿಟ್ಟಿದ್ದಾರೆ. ಮೊದಲೆಲ್ಲ ಹೆಂಗಿತ್ತು, ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳಿತಾರೋ ಇಲ್ಲೋ ಗೊತ್ತಿಲ್ಲೋ, ಮಾಧ್ಯಮದ ಮುಂದೆ ಬಂದ್ಬಿಡೋದು, ಟಿವಿ ಮುಂದೆ ಬಂದ್ಬಿಡೋದು, ಮೋದಿಗೆ ವಾಚಾಮಗೋಚರ ಬೈಯೋದು, ಹಿಂದೂಗಳಿಗೆ ವಿರೋಧ ಮಾಡೋದು, ಪ್ರತಿದಿನ ಪತ್ರಿಕಾಗೋಷ್ಠಿಗಳನ್ನು ಮಾಡೋದು, ಒಂದಿಲ್ಲೊಂದು ವಿವಾದ ಸೃಷ್ಟಿ ಮಾಡೋದು ಒಂದೇ ಈ ವ್ಯಕ್ತಿಯ ಕೆಲಸ. ಅಧಿಕೃತ ವಿರೋಧ ಪಕ್ಷದ ಸ್ಥಾನಕ್ಕೆ ಬೇಕಾದ ಸೀಟ್ಗಳನ್ನು ಗೆಲ್ಲೋದಿಕ್ಕೆ ಅರ್ಹತೆ ಇಲ್ಲದೆ ಇದ್ರೂ ಸಹ ಈ ವ್ಯಕ್ತಿಯ ದುರಹಂಕಾರದ ಮಾತುಗಳಿಗೇನು ಕಡಿಮೆ ಇರಲಿಲ್ಲ. ಮಾತಲ್ಲೇ ಮನೆ ಕಟ್ಟುವ ಇಂತಹ ವಿದೂಷಕರು ಎಲ್ಲಿವರೆಗೂ ಇರ್ತಾರೋ ಅಂತಹ ಪಕ್ಷದ ಉದ್ಧಾರ ಆಗೋದಿರ್ಲಿ, ಅಸ್ತಿತ್ವದ ಬುಡನೂ ಸಹ ಅಲುಗಾಡುತ್ತೆ. ಸಂಜಯ್ ರಾವತ್ ಈ ವ್ಯಕ್ತಿ ಯಾವ ರೀತಿಯಪ್ಪ ಅಂದ್ರೆ, ಕಾರ್ಯಕರ್ತರ ಜೊತೆಗೆ ಬೆರೆಯೋದ್ ಗೊತ್ತಿಲ್ಲ, ರೂಟ್ ಲೆವೆಲ್ ನಲ್ಲಿ ಇಳಿದು ಕೆಲಸ ಕಾರ್ಯ ಮಾಡೋದು ಗೊತ್ತಿಲ್ಲ. ಈತನನ್ನ ಸಾಮ್ನಾ ಪತ್ರಿಕೆ ಸಂಪಾದಕರನ್ನಾಗಿ ಮಾಡ್ಬಿಟ್ಟಿದ್ದಾರೆ. ಅಲ್ಲಿ ಬಾಯಿಗೆ ಬಂದಂತೆ ಬರೆದುಕೊಂಡು ಮೀಡಿಯಾಗಳ ಮುಂದೆ ಪಬ್ಲಿಕ್ ಸ್ಟಂಟ್ ಮಾಡೋದು. ಮಹಾವಿಕಾಸ್ ಅಗಾಡಿ, ಇದನ್ನ ಮಹಾವಿನಾಶ್ ಅಗಾಡಿ ಅಂತಾನು ಹೇಳ್ಬಹುದು. ಇದರ ನೇತೃತ್ವ ಉद्धವ್ ಠಾಕ್ರೆ ಅವರು ವಹಿಸಿದ್ರು. ಅವರು ಮುಖ್ಯಮಂತ್ರಿ ಆಗಿದ್ದಾಗ. ಆಗೇನು ಉद्धವ್ ಠಾಕ್ರೆ ಅವರು 2.5 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಅಷ್ಟೂ ಅವಧಿ ಈ ಸಂಜಯ್ ರಾವತ್ ಆಡಿದ ಆಟಾಟೋಪಗಳು ಒಂದೇ ಎರಡೇ. ಯಾವ ಮಟ್ಟಿಗೆ ಅಹಂಕಾರ ಈ ವ್ಯಕ್ತಿಯ ನೆತ್ತಿಗೇರಿತ್ತಪ್ಪ ಅಂದ್ರೆ, ಕಂಗನಾ ರಣೌತ್ ಅವರ ಮುಂಬೈ ಆಫೀಸ್ ನ ಮೇಲೆ ಉद्धವ್ ಸರ್ಕಾರ ಬುಲ್ಡೋಜರ್ ಹತ್ಸುತ್ತೆ. ಆಗ ಇದೇ ವ್ಯಕ್ತಿ ಸಾಮ್ನಾದಲ್ಲಿ ಏನಂತ ಬರ್ಕೊಂಡಿದ್ರು, ಉಖಾಡ್ ದಿಯಾ, ಅರ್ಥಾತ್ ಕಿತ್ತು ಬಿಸಾಕಿದೆ. ಏನು ವಿಪರ್ಯಾಸ ನೋಡಿ. ಈಗ ಮಹಾರಾಷ್ಟ್ರದ ಜನ ಈತನ ಅಹಂಕಾರನ ಕಿತ್ತು ಬಿಸಾಕಿದ್ದಾರೆ. ತನ್ನ ಮೂಲಕ ತಾನು ಮಾಡಿದ್ದೇ ಅಧಿಕಾರ ಶಾಸನ ಅಂತ ಇದ್ದ ಉद्धವ್ ಠಾಕ್ರೆಯ ಜಂಗಾ ಬಲವನ್ನೇ ಮಹಾರಾಷ್ಟ್ರದ ಜನ ಬೇರು ಸಮೇತ ಕಿತ್ತು ಬಿಸಾಕಿದ್ದಾರೆ. ನೀವೇ ನೋಡಿ, ಯಾವ ಬಾಳಾ ಸಾಹೇಬ್ ಠಾಕ್ರೆ ಅವರು ಹಿಂದುತ್ವದ ಆಧಾರದ ಮೇಲೆ ಪಕ್ಷ ಕಟ್ಟಿದ್ರು, ಅಂತಹ ಪಕ್ಷದ ನಾಯಕ ಸಂಜಯ್ ರಾವತ್ ಹಿಂದೂ ನಾಯಕರು ಹನುಮಾನ್ ಚಾಲೀಸ ಪಠನೆ ಮಾಡ್ತೀವಿ ಅಂತ ಹೇಳಿದಾಗ ಈ ಸಂಜಯ್ ರಾವತ್ ಏನಂತ ಹೇಳಿದ್ರು, ಜಮೀನಿಂದ 20 ಅಡಿ ಆಳಕ್ಕೆ ಊತಾಕ್ಬಿಡ್ತೀನಿ ಅಂತ. ಮಹಿಳಾ ಸಂಸದೆಯನ್ನ ಹರಾಮ್ ಖೋರ್ ಅನ್ನೋದು, ರಾಷ್ಟ್ರವಾದಿ ಪತ್ರಕರ್ತರನ್ನ ಟಾರ್ಗೆಟ್ ಮಾಡಿ ಟೆರರಿಸ್ಟ್ ಗಳ ರೀತಿನಲ್ಲಿ ಇದ್ದಕ್ಕಿದ್ದಂತೆ ಬಂದು ಅರೆಸ್ಟ್ ಮಾಡಿಸಿತ್ತು. ಅವ್ರು ಮಾಡಿದ ಕೆಲಸ ಏನು, ಹಿಂದೂಗಳ ಪರ ಧ್ವನಿ ಎತ್ತಿದ್ದು. ಯಾವೆಲ್ಲ ಹಿಂದೂ ಹೋರಾಟಗಾರರು ಹಿಂದೂಗಳ ಪರ ಧ್ವನಿ ಎತ್ತುತ್ತಾರೋ ಅವರೆಲ್ಲರನ್ನು ಜೈಲಿಗಟ್ಟುವ ಕೆಲಸ ಮಾಡಿದ್ರು ಉद्धವ್ ಠಾಕ್ರೆ. ಈ ಎಲ್ಲ ಉद्धವ್ರ ಘಮಂಡಿ ನಿರ್ಧಾರಗಳ ಹಿಂದೆ ಇದ್ದಿದ್ದು ಇದೇ ಸಂಜಯ್ ರಾವತ್. ಅವರಿಗೆ ಈಗ ಅವರದ್ದೇ ನಾಯಕರು ಭರ್ಜರಿ ಮಾಂಜಾ ಕೊಟ್ಟಿದ್ದಾರೆ. ಈಗಾಗಲೇ ಉद्धವ್ ಠಾಕ್ರೆ ಬಣದ MLA ಮತ್ತು MP ಗಳು ಅಲ್ಟಿಮೇಟಮ್ ಕೊಟ್ಬಿಟ್ಟಿದ್ದಾರೆ. ಆದಷ್ಟು ಬೇಗ ಇಂಡಿ ಮೈತ್ರಿಕೂಟದಿಂದ ಹೊರಗ್ ಬನ್ನಿ, ಅದರಲ್ಲೇ ನಮ್ಮ ಶ್ರೇಯಸ್ಸಿರೋದು, ಇಲ್ಲವಾದ್ರೆ ನಮ್ ದಾರಿ ನಾವ್ ನೋಡ್ಕೋತೀವಿ ಅಂತ. ಆ ಕಡೆ ನಿತೀಶ್ ಕುಮಾರ್ ಸಹ ಮೊಸರಲ್ಲಿ ಕಲ್ಲುಡ್ಕೋ ಪ್ರಯತ್ನ ಮಾಡಿ NDA ಯಿಂದ ಹೊರಗೋಗುವುದಕ್ಕೆ ಭಯಾನೇ ಹುಡುಕ್ತಾ ಇದ್ದಾರೆ. ಈ ಕಡೆ ಮಹಾರಾಷ್ಟ್ರದಲ್ಲಿ ಉद्धವ್ ಠಾಕ್ರೆ NDA ಯತ್ತ ಮುಖ ಮಾಡಿದ್ದಾರೆ. ಪರಿಸ್ಥಿತಿ ಹೆಂಗಾಗಿದೆಯಪ್ಪ ಅಂದ್ರೆ, ರೋಗಿ ಬಯಸಿದ್ದು ಹಾಲುವನ್ನ, ಡಾಕ್ಟರ್ ಹೇಳಿದ್ದು ಹಾಲುವನ್ನ. ಸ್ನೇಹಿತರೆ, ರಾಜಕಾರಣ ನಿಂತ ನೀರಲ್ಲ, ಕಂಟಿನ್ಯೂಸ್ ಆಗಿ ಬೆಳವಣಿಗೆಗಳು ನಡೀತಾನೆ ಇರುತ್ತೆ. ಎಲ್ಲದರ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾಹಿತಿ ಕೊಡ್ತೀನಿ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.